ಜಂಟಿಯಾಗಿ ಕರ್ಕೊಂಡು ಹೋಗಿ ನಾವು ಖುದ್ದಾಗಿ ನಾನೇ ಸ್ಥಳ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ರೈತರುಗಳು ನೋಡೋಕ್ಕಾಗಲಿಲ್ಲ. ಭಾಳ ಕಷ್ಟದಲ್ಲಿ ನಮ್ಮ ರೈತರು ಇದ್ದಾರೆ. ಅವರೆಲ್ಲ ರೈತ ಮಹಿಳೆಯರು ಕೂಡ ಬಂದು ಅವರು ಭಾಳ ಅಂಗಲ ಹಚ್ಚಿದ್ರು, ನಮಗೇನಾದರೂ ಪರಿಹಾರ ಕೊಡ್ರಿ, ಯಾಕಂದರೆ ಸಾಕಷ್ಟು ಗೊಬ್ಬರ ಮತ್ತು ಎಣ್ಣೆ ಔಷಧ ಎಲ್ಲ ಹೊಡೆದಿವಿ. ಈಗ ಅವರು ಮತ್ತೆ ಕೇಳಿದ್ರೆ ಕೊಡೋಕೆ ಕುಂತಿಲ್ಲ, ಎಲ್ಲ ನೆಲ ಸಮಾಗ್ಯದ ಅನ್ನೋದು ನಾವು ಕೇಳಿದ್ರೆ ಭಾಳ ರೈತರು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ತಮ್ಮ ಪೇಪರ್ನಲ್ಲಿ ಇವತ್ತು ಕೂಡ ಒಂದಿಷ್ಟು ಸುದ್ದಿ ಕವರ್ ಆಗಿದೆ. ಆದರೂ ತಮ್ಮನ್ನ ಇವತ್ತು ನೇರವಾಗಿ ಭೇಟಿಯಾಗಿ ಅಲ್ಲಿ ನಡೀತಕ್ಕಂಥ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಂಡು ರೈತರಿಗೆ ಹೆಚ್ಚಿನ ಒಂದು ಪರಿಹಾರಕ್ಕೆ ಈ ಒಂದು ಪ್ರಕರಣವನ್ನು ವಿಶೇಷ ಪ್ರಕರಣ ಅಂತೇಳಿ ಒಂದು ಗುರುತಿಸಿ ಸರ್ಕಾರ ಜಾಸ್ತಿ ಒಂದು ಪರಿಹಾರ ಕೊಡಬೇಕು ಅನ್ನೋಂಥ ಒಂದು ಮನವಿಯನ್ನು ನಿಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಮಾಡಬೇಕನ್ನೋ ಒಂದು ಸದುದ್ದೇಶದಿಂದ ತಮ್ಮನ್ನ ನಾನು ಆಹ್ವಾನಿಸಿವಿ. ಯಾಕಂದರೆ ನಾನು ಕೂಡ ಜಿಲ್ಲಾಧಿಕಾರಿಗಳಿಗೆ ಕೂಡ ಮಾತಾಡಿ ಹೇಳಿದೆ ಎಲ್ಲ ವಿಷಯಗಳು ಈ ಥರ ಆಗಿದೆ ಸರ್, ನಮ್ಮಲ್ಲಿ ಅಣೆಕಟ್ಟು ಬೆಳೆ ಹಾನಿಯಾಗಿದೆ ಹಿಂಗಂತ ಕೇಳಿದಾಗ ಅವರು ಕೂಡ ವರದಿ ತರಿಸ್ಕೊಳ್ತೀವಿ ಮೇಡಮ್, ತರಿಸ್ಕೊಂಡು ಮುಂದೆ ಅವರಿಗೆ ಪರಿಹಾರಕ್ಕಾಗಿ ನಾವು ನಿಮ್ಮ ಜೊತೆಯಲ್ಲಿ ಅವ್ರ ಜೊತೆಗೆ ಇರ್ತೀವಿ ಅಂತ ಅವರು ಕೂಡ ಭರವಸೆ ಕೊಡ್ತಾರೆ. ಆದರೂ ಕೂಡ ಈ ವಿಷಯವನ್ನು ನಾವು ಭೇಟಿಯಾದದ್ದು ತಾವು ಪತ್ರಿಕೆಯಲ್ಲಿ ವರದಿಯಾದಂಥ ವಿಷಯಗಳನ್ನು ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಕೂಡ ಒಂದು ಮನವಿ ಕೊಟ್ಟು ಅದನ್ನೆಲ್ಲ ತಗೊಂಡೋಗಿ CM ಅವ್ರಿಗೆ ಭೇಟಿಯಾಗಿ ತಮ್ಮ ಅನುದಾನದಲ್ಲಿ ವಿಶೇಷ ಪ್ರಕರಣ ಅಂತ ಘೋಷಣೆ ಮಾಡಿರಿ. ಒಂದು ಜಾಸ್ತಿ ಈಗ ಏನಾದರೂ ಒಂದು ಎಕರೆಗೆ ಸ್ವಲ್ಪ ಏನಾದರೂ ಕೊಟ್ಟರೆ ಅದೇನಾದರೂ ಅವರಿಗೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಜಾಸ್ತಿ ಪರಿಹಾರನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹಾಗಾಗಿ ಭಾಳ ಕಷ್ಟದಲ್ಲಿರೋಂಥ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗಲಿ ಅನ್ನೋ